ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಈ ದೇಹದ ಪ್ರತಿಯೊಂದು ಜೀವಕೋಶಗಳನ್ನು ಶುದ್ಧೀಕರಣ ಮಾಡುವ ಪ್ರಮುಖವಾಗಿರ್ತಕ್ಕಂಥ 3 ಬಗೆಯ ಕಷಾಯಗಳನ್ನು ತಿಳ್ಕೊಳ್ಳೋಣ. ಆ 3 ಬಗೆಯ ಕಷಾಯಗಳು ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಈ ಕಷಾಯಗಳನ್ನು ಕುಡಿಯೋದ್ರಿಂದ ನಮ್ಮ ಜೀವಕೋಶಗಳ ಅಂತರಂಗ, ಅದನ್ನು ಸೆಲ್ಯುಲಾರ್ ಲೆವೆಲ್ ಅಂತ ಕರೀತಾರೆ, ಆ ಸೆಲ್ಯುಲಾರ್ ಲೆವೆಲ್ವರೆಗೂ ಕೂಡ ನಮ್ಮ ದೇಹದ ಶುದ್ಧೀಕರಣ ಆಗುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಔಷಧಿ ಸತ್ವಗಳು ಈ ಕಷಾಯದಲ್ಲಿದ್ದಾವೆ. ನಾವು ಬೆಳಗ್ಗೆ ಚಹಾ ಕಾಫಿಯನ್ನು ಕುಡಿಯೋದನ್ನು ಬಿಟ್ಟು ಈ ಕಷಾಯಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಜೀವಕೋಶಗಳ ಶುದ್ಧೀಕರಣ ಆಗುತ್ತೆ. ಯಾರಲ್ಲಿ ಜೀವಕೋಶಗಳು ಶುದ್ಧವಾಗಿರ್ತವೆ ಅವರ ಜೀವಕ್ಕೆ, ಅವರ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನಾವು 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು, ಯಾವುದೇ ಆರೋಗ್ಯದ ಸಮಸ್ಯೆಗಳಿಲ್ಲದೆ. ಕೆಲವರು ಬದುಕ್ತಾರೆ, ಹೆಚ್ಚು ವರ್ಷಗಳ ಕಾಲ ಬದುಕ್ತಾರೆ, ಆದರೆ ಕ್ವಾಲಿಟಿ ಆಫ್ ಲೈಫ್ ಇರೋದಿಲ್ಲ. ಒದ್ದಾಡಿಕೊಂಡು, ನೋವು, ನರಕ ಯಾತನೆ ಅನುಭವಿಸ್ಕೊಂಡು, ಹಿಂಸೆ ಅನುಭವಿಸಿ, ಎಲ್ಲೋ ಉರಿ ಇರ್ತದೆ, ಎಲ್ಲೋ ನೋವಿರ್ತದೆ, ಎಲ್ಲೋ ಚುಚ್ಕೋತಿರ್ತೇವೆ, ಎಲ್ಲೋ ಆಪ್ರೇಷನ್ ಮಾಡಿಸ್ಕೋತೇವೆ. ಒದ್ದಾಡ್ಕೊಂಡು ನರಳಾಡ್ಕೊಂಡು ಬದುಕೋದು ಯಾರಿಗೆ ಬೇಕು? ಬದುಕಿದಷ್ಟು ದಿವಸ ಸ್ವಚ್ಛವಾಗಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು. ಆ ಸ್ವಚ್ಛತೆಯೇ ಆರೋಗ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ. ಕ್ಲೀನ್ಲಿನೆಸ್ ಈಸ್ ಎ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ. ಸ್ವಚ್ಛತೆಯೇ ಪೂಜೆ, ಸ್ವಚ್ಛತೆಯೇ ಪ್ರಾರ್ಥನೆ, ಸ್ವಚ್ಛತೆಯೇ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯ. ಆ ಸ್ವಚ್ಛತೆಗಾಗಿ ಈ ಕಷಾಯಗಳು. ಹಾಗಿದ್ರೆ ಯಾವ್ಯಾವ ಕಷಾಯಗಳು ಅನ್ನೋದನ್ನು ತಿಳ್ಕೊಳ್ಳಿ. ಮೊದಲನೇ ಕಷಾಯ, ನಾವು ಅದನ್ನು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಳ್ಬೇಕು. ಹೇಗೆ ತಯಾರು ಮಾಡಿ ಇಟ್ಕೋಬೇಕಂದ್ರೆ ಅದರ ಪೌಡ್ರ್ ತಯಾರು ಮಾಡಿ ಇಟ್ಕೋಬೇಕು. ಈ 3 ಕಷಾಯಗಳಿಗಾಗಿ ನಾವು ಪೌಡ್ರನ್ನು ರೆಡಿ ಮಾಡಿ ಮೊದಲೇ ಇಟ್ಕೋಬೇಕು. ಮೊದಲನೇ ಕಷಾಯಕ್ಕೆ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ, ಬಿಲ್ಪತ್ರೆ, ಆಮೇಲೆ ಗರಿಕೆ, ಆಮೇಲೆ ತಂಗಡಿ ಹೂವು, ಅಮೃತ ಬಳ್ಳಿ, ನೆಲನೆಲ್ಲಿ, ಆಮೇಲೆ ಕರಿಬೇವಿನ ಎಲೆ. ಕರಿಬೇವಿನ ಎಲೆ ದೇಹ ಶುದ್ಧೀಕರಣಕ್ಕೆ ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ ಆಯುರ್ವೇದದಲ್ಲಿ. ಕರಿಬೇವಿನ ಎಲೆಯನ್ನು ವಿಷ ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಈ 6 ಪದಾರ್ಥಗಳನ್ನು ನೆರಳಲ್ಲಿ ಒಣಗಿಸ್ಬೇಕು. ಒಣಗಿಸಿ ಅದನ್ನು ಪುಡಿ ಮಾಡಬೇಕು. ಪುಡಿ ಮಾಡಿದ್ಮೇಲೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೂಕ ಹಾಕಬೇಕು. 50 ಗ್ರಾಮ್ ಆಗಿರ್ಬೋದು, 100 ಗ್ರಾಮ್ ಆಗಿರ್ಬೋದು, ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೂಕ ಹಾಕಿ ಅವೆಲ್ಲವನ್ನು ಈಕ್ವಲ್ ತೂಕ ಹಾಕಿದ ಮೇಲೆ ಅವೆಲ್ಲವೂ ಈಕ್ವಲ್ ಪ್ರಮಾಣದಲ್ಲಿ ಏನು ಮಾಡಬೇಕು? ಮಿಶ್ರಣ ಮಾಡಬೇಕು. ಎಲ್ಲ 55 ಗ್ರಾಮ್ ಆಗ 50 ಗ್ರಾಮ್, 60 ಆದರೆ 60, 100 ಆದರೆ 100 ಗ್ರಾಮ್, ಇಷ್ಟು ಅವುಗಳ ಪ್ರಮಾಣವನ್ನು, ಆ ಗ್ರಾಮನ್ನು ಈಕ್ವಲ್ ಆಗಿ ಮಾಡಿದ್ಮೇಲೆ ಅವನ್ನೆಲ್ಲ ಪುಡಿಗಳನ್ನು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕು. ಇದನ್ನು 1 ಚಮಚ ಪೌಡ್ರ್ ಹಾಕಿ 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿದರೆ ಅರ್ಧ ಮಾಂಸ ಶೇಷ. 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿದರೆ ಚತುರ್ಮಾಂಸ ಶೇಷ. ಹೀಗೆ ಚತುರ್ಮಾಂಸ ಶೇಷ ಮಾಡಲಿಕ್ಕಾದರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಅಟ್ಲೀಸ್ಟ್ 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಇದನ್ನು ಸೇವನೆ ಮಾಡೋದು. ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬನ್ನಿ. ದೇಹದ ಪ್ರತಿಯೊಂದು ಜೀವಕೋಶಗಳು ಶುದ್ಧವಾಗ್ತಾ ಬರ್ತವೆ. ದೇಹದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಕಂಪ್ಲೀಟಾಗಿ ಶುದ್ಧವಾಗ್ತಾ ಬರ್ತದೆ. ದೇಹ ಶುಭ್ರವಾಗುತ್ತೆ. ಆರೋಗ್ಯ ಅಷ್ಟು ಭಾಳ ಚೆನ್ನಾಗಿರ್ತದೆ. ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ನಮಗೆ 24 ತಾಸು ಕೆಲಸ ಮಾಡಿದರೂ ಸುಸ್ತಾಗದ್ರಂಗೆ ಒಂದು ಎನರ್ಜಿ ಬರ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಷಾಯ ಇದು, ಮೊದಲನೇ ಕಷಾಯ. ಇದರ ಕಾಂಬಿನೇಷನ್ನೇ ಹಂಗಿದಾವೆ. ಹಾಗೆ ಇವೆಲ್ಲ ಪದಾರ್ಥಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಪೈರೆಟಿಕ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಇವೆಲ್ಲ ಸತ್ವಗಳಿದ್ದಾವೆ. ನಾನು ಹೇಳ್ತಕ್ಕಂಥ ಈ 3 ಕಷಾಯದಲ್ಲೂ ಇಂಥವೆಲ್ಲ ಸತ್ವಗಳಿದ್ದಾವೆ. ಈ ಕಷಾಯ ಮೊದಲನೇ ಕಾಂಬಿನೇಷನಲ್ಲಿ ಅತಿ ಹೆಚ್ಚು ಈ ಸತ್ವಗಳಿದ್ದಾವೆ. ಇನ್ನು ಎರಡನೇ ಕಷಾಯ
ಅದನ್ನು ಹೇಗೆ ಮಾಡೋದು ಅಂದರೆ 100 ಗ್ರಾಮು ಈ ನೆಗ್ಗಿಲ ಮುಳ್ಳು ನೆನ್ಪಿಟ್ಕೊಳ್ಳಿ, 100 ಗ್ರಾಮ್ ನೆಗ್ಗಿಲ ಮುಳ್ಳು, 100 ಗ್ರಾಮು ಧನಿಯಾ ಅಂದರೆ ಹವೀಜ್ ಕಾಳು ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ 100 ಗ್ರಾಮು ಓಮ್ ಕಾಳು, 100 ಗ್ರಾಮು ಸೋಂಪು ಕಾಳು, ಹಾಗೆಯೇ 100 ಗ್ರಾಮು ಅಶ್ವಗಂಧದ ಚೂರ್ಣ, 100 ಗ್ರಾಮು ಅಮೃತ ಬಳ್ಳಿಯ ಚೂರ್ಣ. ಇದೊಂದು ಅಶ್ವಗಂಧ, ಗೋಕ್ಷೂರ, ಅಮೃತ ಬಳ್ಳಿ ಇವೆ 3 ಹಾಕಿದಾಗ ಅದ್ಭುತ ರಸಾಯನವೇ ಆಗಿಬಿಡ್ತದೆ ಅದು. ಆಮೇಲೆ ಇದರಲ್ಲಿ 100 ಗ್ರಾಮು ಬೆಟ್ಟದ ನೆಲ್ಲಿಕಾಯಿ ಒಣಗಿಸಿ ಮಾಡಿರ್ತಕ್ಕಂಥ ಪೌಡ್ರು. ಇವೆಲ್ಲ ಪದಾರ್ಥಗಳನ್ನು ಒಟ್ಟಿನಲ್ಲಿ 6 ಪದಾರ್ಥಗಳು ಆಗ್ತವೆ ಇವೆಲ್ಲ. ಇವನ್ನೆಲ್ಲವನ್ನು ಪುಡಿ ಮಾಡಿ ಅವನೇನು ಮಾಡಬೇಕಂದ್ರೆ ಎಲ್ಲವನ್ನು 100 ಗ್ರಾಮ್ ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಅದನ್ನು ಕೂಡ 1 ಚಮಚ ಹಾಕಿ ಅದು 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸ್ಬೋದು, ಅಥವಾ ನಿಮಗೆ ಸಾಧ್ಯ ಆದರೆ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸೋದು. ಹೀಗೆ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ. ನಿಮ್ಮ ಲಿಪಿಡ್ ಪ್ರೊಫೈಲು, ಲಿವರ್ ಪ್ರೊಫೈಲು ಸಂಪೂರ್ಣ ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL, VLDL ಎಲ್ಲ ಸಮತೋಲನಕ್ಕೆ ಬರ್ತದೆ. ವೇಟು ಹೆಚ್ಚಿಗೆ ಇರೋರು ವೇಟ್ ಲಾಸ್ ಆಗ್ತಾರೆ. ಆಮೇಲೆ ಕಡಿಮೆ ತೂಕ ಇರತಕ್ಕಂಥವ್ರು ಜೀರ್ಣಾಂಗ ಶಕ್ತಿ ಚೆನ್ನಾಗಿ ಆಗೋದ್ರ ಮೂಲಕವಾಗಿ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ, ಅಬ್ಸರ್ವ್ ಆಗುತ್ತೆ, ಮತ್ತು ಅವ್ರ ತೂಕ ಬ್ಯಾಲೆನ್ಸ್ ಆಗುತ್ತೆ. ಕಡಿಮೆ ತೂಕ ಇರೋರಿಗೂ ಒಳ್ಳೆಯದು, ಹೆಚ್ಚಿಗೆ ತೂಕ ಇರೋರು ಕಡಿಮೆ ಆಗಲಿಕ್ಕೆ ಅದು ಕೂಡ ಒಳ್ಳೆಯದಾಗುತ್ತೆ ಇದು ಕಷಾಯ. ಆಮೇಲೆ ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳು, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳು ಶುದ್ಧೀಕರಣ ಆಗ್ತವೆ. ಯಾರಲ್ಲಿ ಸಪ್ತ ಧಾತುಗಳು ಶುದ್ಧವಾಗಿರ್ತವೆ ಅವರಿಗೆ ಜೀವನದಲ್ಲಿ ಯಾವುದೇ ರೋಗ ಬರೋದಿಲ್ಲ. ಮಲಗಳು ಶುದ್ಧವಾಗಿರ್ತವೆ. ಹಾಗೆ ಮಲಗಳು ಶುದ್ಧವಾಗಿದ್ದರೆ ದೋಷ ವಿಕಾರ ಆಗೋದಿಲ್ಲ. ದೋಷ ವಿಕಾರ ಆಗ್ತಿದ್ರೆ ರೋಗಗಳೇ ಬರೋದಿಲ್ಲ. ಹೀಗೆ ಇದು 2ನೇ ಕಷಾಯ. ಇನ್ನು 3ನೇ ಕಷಾಯ ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಇದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಒಂದು 10 ಗ್ರಾಮ್ ಕಾಳುಮೆಣಸು, ಎಷ್ಟು 10 ಗ್ರಾಮನಷ್ಟು ಕಾಳುಮೆಣಸು, ಮತ್ತು 100 ಗ್ರಾಮ್ನಷ್ಟು ಏನು ಹಾಕಬೇಕು ಇದರಲ್ಲಿ ಜ್ಯೇಷ್ಠ ಮಧು ಚೂರ್ಣ ಅಂತ ಬರ್ತದೆ. ಜ್ಯೇಷ್ಠ ಮಧು ಚೂರ್ಣ ಅದನ್ನು ತಂದಿಟ್ಕೊಳ್ಳಿ. 100 ಗ್ರಾಮ್ನಷ್ಟು ಜ್ಯೇಷ್ಠ ಮಧುವಿನ ಚೂರ್ಣ ಪಿತ್ತ ಶಮನ ಮಾಡಲಿಕ್ಕೆ ಬಹಳ ಮುಖ್ಯ. ಇದು ವಾತ, ಪಿತ್ತ, ಕಫ 3 ದೋಷಗಳಿಗೆ ಒಳ್ಳೆಯದು ಜ್ಯೇಷ್ಠ ಮಧು ಚೂರ್ಣ. ಜ್ಯೇಷ್ಠ ಮಧು ಅತಿ ಮಧುರ ಅಂತ ಕರೀತಾರೆ ಅದಕ್ಕೆ. ಜ್ಯೇಷ್ಠ ಮಧು ಅದು ಅದರ ಚೂರ್ಣ 100 ಗ್ರಾಮ್, 10 ಗ್ರಾಮು ಕಾಳುಮೆಣಸು, ಮತ್ತು ಅದರಲ್ಲಿ ಏನು ಮಾಡಬೇಕಂತಂದರೆ 100 ಗ್ರಾಮು ಅಶ್ವಗಂಧದ ಚೂರ್ಣ, 100 ಗ್ರಾಮು ಅಶ್ವಗಂಧದ ಚೂರ್ಣ, 100 ಗ್ರಾಮು ಅಮೃತ ಬಳ್ಳಿಯ ಚೂರ್ಣ, 100 ಗ್ರಾಮು ಈ ಬಿಲ್ಪತ್ರೆಯ ಚೂರ್ಣ. ಅದರ ಕಾಯಿ ಇರ್ತಲ್ಲ, ಆ ಕಾಯಲ್ಲಿ ತಿರುಳಿರ್ತಲ್ಲ, ಆ ತಿರುಳನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕಂದ್ರೆ ಒಣಗಿಸಿ ಪೌಡ್ರ್ ಮಾಡ್ಬೋದು. ತಿರುಳು ಸಿಗಲಿಲ್ಲ ಅಂದರೆ ಆ ಮರದ ಎಲೆಯನ್ನು, ನಾವು ಬಿಲ್ಪತ್ರೆ ಎಲೆಯನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಬೋದು. ಇವೆಲ್ಲ 100 ಗ್ರಾಮ್. ಇದನ್ನು ಮಿಶ್ರಣ ಮಾಡಿ ಅದನ್ನು ಕೂಡ 1 ಚಮಚ 1 ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ, ಅಥವಾ 2 ಗ್ಲಾಸಿಂದ ಅರ್ಧ ಗ್ಲಾಸ್ ಇಳಿಸಿದ್ರೆ ಒಳ್ಳೆಯದು. ಹೀಗೆ ಮಾಡಿ ಸೇವನೆ ಮಾಡೋದು. ಒಂದೊಂದು ಕಷಾಯವನ್ನು ಕೂಡ 10 ದಿವಸ ಸೇವನೆ ಮಾಡೋದು. 3 ಕಷಾಯಗಳನ್ನ ನಾವೇನು ಮಾಡ್ಬೋದು, 1 ತಿಂಗಳಲ್ಲಿ 10 ದಿವಸ ಸೇವನೆ ಮಾಡಿದರೆ ಮತ್ತೆ 1 ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಅದು ರಿಪೀಟ್ ಮಾಡ್ಬೋದು. ಹೀಗೆ ಬೆಳಗ್ಗೆದ್ದು ಚಹಾ ಕಾಫಿ ಕುಡಿದು ವಾತ, ಪಿತ್ತ, ಕಫದೋಷಗಳು ಹಾಳು ಮಾಡಿಕೊಂಡು 100 ರೋಗಗಳಿಗೆ ತುತ್ತಾಗೋದಕ್ಕಿಂತ ಈ ಕಷಾಯಗಳನ್ನ ಮಾಡ್ಕೋಬೋದು. ಒರಿಜಿನಲ್ ಬೆಲ್ಲ ಇದ್ದರೆ ಬೆಲ್ಲ ಬಳಸ್ಬೋದು, ಇಲ್ಲಾಂದರೆ ಆ ಒಂದು ಕಷಾಯವನ್ನು ಬರೀ ನೀರು ಹಾಕಿ ಕುದಿಸ್ಕೊಂಡು ಕುಡಿಯೋದು. ಬೆಲ್ಲ ಒರಿಜಿನಲ್ ಇಲ್ಲ ಅಂದರೆ ಅದರಲ್ಲಿ ಸಕ್ಕರೆ ಅಂಶ, ಕೆಮಿಕಲ್ ಅಂಶ ಇತ್ತಂದರೆ ಈ ಕಷಾಯದ ಒಂದು ಸ್ವಭಾವವನ್ನು, ಔಷಧಿ ಸತ್ವವನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೆ ಒರಿಜಿನಲ್ ಬೆಲ್ಲ ಇದ್ದರೆ, ಒರಿಜಿನಲ್ ಕಪ್ಪು ಬೆಲ್ಲ, ಚಾಕ್ಲೇಟ್ ಕಲರ್ ಬೆಲ್ಲ, ಒರಿಜಿನಲ್ ಬೆಲ್ಲ, ಕೆಂಪಿಗೆ ಬೆಳ್ಳಗಿರೋ ಬೆಲ್ಲಕ್ಕೆ ಕೆಮಿಕಲ್ ಹಾಕಿರ್ತಾರೆ, ಅದನ್ನು ಬಳಸಬಾರ್ದು. ಸಕ್ಕರೆ ಅಂತೂ ಮೂಸು ಕೂಡ ನೋಡಬಾರ್ದು, ಅದರಲ್ಲಿ ಹೆಚ್ಚು ಸಲ್ಫರ್ ಇರ್ತದೆ, ನಮ್ಮ ಮೂಳೆಗಳನ್ನು ಹಾಳು ಮಾಡ್ತದೆ, ಆರೋಗ್ಯವನ್ನು ಹಾಳು ಮಾಡುತ್ತೆ. ವಿಷ ಇರ್ತದಲ್ಲಿ ಸಕ್ಕರೆಯಲ್ಲಿ, ಯಾವ ಪೋಷಕ ಸತ್ವಗಳೂ ಇರೋದಿಲ್ಲ. ಅದಕ್ಕೆ ಮನೆಯಿಂದ ಸಕ್ಕರೆ ಹೊರಗೆ ಹಾಕಬೇಕು. ಈ ಕಷಾಯಗಳನ್ನು ಕುಡಿಬೇಕು.
ನೋಡಿ, ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅವು ತನ್ನಿಂದ ತಾನೇ ನಿಯಂತ್ರಣವಾಗ್ತಾ ಬರ್ತವೆ. ಈ ಕಷಾಯದ ಜೊತೆಗೆ ನಮ್ಮ ಆಹಾರ ಪದ್ಧತಿ, ಜೀವನ ಪದ್ಧತಿನೂ ಕೂಡ ಚೆನ್ನಾಗಿರಬೇಕು. ಯೋಗ ಪ್ರಾಣಾಯಾಮ ಮಾಡಬೇಕು. ಬರೀ ನಾ ಕಷಾಯ ಕುಡಿದು ಎಲ್ಲ ಸರಿ ಮಾಡ್ಕೊಳ್ತೇನೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆಹಾರ, ಜೀವನ ಕ್ರಮ, ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲದರ ಜೊತೆಗೆ ಕಷಾಯದ ಸೇವನೆ ನಮ್ಮ ಆರೋಗ್ಯಕ್ಕೆ ಸಂಜೀವನಿ ಆಗುತ್ತೆ. ದೇಹದ ಜೀವಕೋಶಗಳನ್ನು ಕಂಪ್ಲೀಟಾಗಿ ಶುದ್ಧೀಕರಣ ಮಾಡ್ತಕ್ಕಂಥ ಈ ದಿವ್ಯ 3 ಕಷಾಯಗಳನ್ನ ನೀವು ನಿರಂತರವಾಗಿ ತಿಂಗಳಿಗೆ 10 ದಿವಸಕ್ಕೆ ಒಂದೊಂದು ಚೇಂಜ್ ಮಾಡ್ತಾ ಸೇವನೆ ಮಾಡ್ಬೋದು. ಮಕ್ಕಳಿಗೆ ಕುಡಿಸಿ. ಮಕ್ಕಳಲ್ಲಿ ಕಫದೋಷಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳು, ಇಮ್ಯುನಿಟಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಸರಿಯಾಗ್ತವೆ. ಸಣ್ಣ ವಯಸ್ಸಿನ ಮಕ್ಕಳಿಂದ 100 ವಯಸ್ಸಿನ ವೃದ್ಧರವರೆಗೂ ಸೇವನೆ ಮಾಡ್ಬೋದಾಗಿರ್ತಕ್ಕಂಥ ಈ ಕಷಾಯಗಳು. ನಮ್ಮದು ಕಷಾಯ ಸಂಸ್ಕೃತಿಯ ದೇಶ. ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮರೆತಿದ್ದೇ ಇಷ್ಟೆಲ್ಲ ರೋಗಗಳಿಗೆ ಕಾರಣ ಆಗ್ತದೆ. ನಮ್ಮ ದೇಶ ಯೋಗದ ದೇಶ, ಆಯುರ್ವೇದದ ದೇಶ. ಇಲ್ಲಿ ಶುಗರ್ ಪೇಷಂಟ್ ಹೆಚ್ಚಾಗ್ತಿದ್ದಾರೆ, ಬಿ ಪಿ ಪೇಷಂಟ್ ಹೆಚ್ಚಾಗ್ತಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಹೆಚ್ಚಾಗ್ತಿದ್ದಾರೆ, ಕಿಡ್ನಿ ಪ್ರಾಬ್ಲಮ್ ಆಗ್ತಾಯಿದೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂದರೆ ಎಂತಹ ಒಂದು ದುರಾದೃಷ್ಟಕರ ಸನ್ನಿವೇಶ ಇದು. ಇದನ್ನು ನಾವು ತಿಳ್ಕೊಳ್ಳದೇ ಇದ್ದರೆ, ನಮ್ಮ ತನವನ್ನು ನಾವು ತಿಳ್ಕೊಳ್ಳದಿದ್ದರೆ ನಮ್ಮ ಸರ್ವನಾಶ. ಈಗ 50% ಸರ್ವನಾಶ ಆಗಿದ್ದೇವೆ ನಾವು ಆಗಲೇ. ಇನ್ನು 50% ಸರ್ವನಾಶ ಆಗೋದು ಶತಸಿದ್ಧ. ಇದು ಶತಸಿದ್ಧ. ಇದು ಹೆದರಿಸ್ತಾ ಇಲ್ಲ ನಿಮಗೆ, ನಾವು ಎಚ್ಚರಿಸ್ತಾ ಇದ್ದೇವೆ. ಅದಕ್ಕೆ ನಾವು ಯೋಗ, ಆಯುರ್ವೇದವನ್ನು ತಿಳ್ಕೊಳ್ಬೇಕಾಗಿದೆ. ಆ ಉದ್ದೇಶದಿಂದ ನಾವು 5 ದಿವಸದ ಶಿಬಿರನೂ ಕೂಡ ಮಾಡ್ತಿದ್ದೇವೆ ನಮ್ಮ ಆಶ್ರಮದಲ್ಲಿ. ಆ ಶಿಬಿರಕ್ಕೆ ತಾವು ಭಾಗವಹಿಸಿ 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕುವ ಕಲೆಯನ್ನು ಅಲ್ಲಿ ನಾವು ತಿಳಿಸ್ಕೊಡ್ತೇವೆ. ಯೋಗ, ಪ್ರಾಣಾಯಾಮ, ಧ್ಯಾನ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೇವೆ. ಅದನ್ನು ತಿಳ್ಕೊಂಡು ತಾವು ಚೆನ್ನಾಗಿ ಬದುಕ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಈ ಕಷಾಯಗಳನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡು ಸೇವನೆ ಮಾಡಬೇಕಾಗುತ್ತೆ. ಕಿಡ್ನಿ ಸಮಸ್ಯೆ ಇರೋರು ಈ ಕಷಾಯಗಳನ್ನು ಸೇವನೆ ಮಾಡಬೇಕಂದ್ರೆ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು, ಅಥವಾ ಕೆಲವು ಸಂದರ್ಭದಲ್ಲಿ ಅದನ್ನು ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದಂತೆ ಎಲ್ಲರೂ ಕೂಡ ಈ ಕಷಾಯದ ಉಪಯೋಗ ಮಾಡ್ಬೋದು. ಇದರ ಪ್ರಯೋಗದಿಂದ ಒಳ್ಳೆಯ ಪರಿಣಾಮನ ಕಾಣ್ಬೋದು. ಏನಾದರೂ ಕರಳಿನಲ್ಲಿ ಹೆವಿ ಇನ್ಫೆಕ್ಷನ್ ಇತ್ತು, ತುಂಬ ಅಲ್ಲಿ ಬ್ಲೀಡಿಂಗ್ ಆಗ್ತಾಯಿತ್ತು ಅಂತ ಹೇಳಿದರೆ ಅಂಥವರು ಕೂಡ ಇದರಲ್ಲಿ ಉಷ್ಣವೀರ್ಯ ಸ್ವಭಾವ ಇರೋದರಿಂದ ಅಂಥವ್ರು ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಸೂಕ್ತ. ಆದ್ಮೇಲೆ ಈ ಕಷಾಯಗಳ ಸೇವನೆಯಿಂದಾಗಿ ಕೆಲವರಿಗೆ ತುಂಬ ಹೀಟ್ ಆಯಿತು ಅಂತ ಹೇಳಿದರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಬಾರ್ಲಿ ಗಂಜಿಯನ್ನು ಕೂಡ ಇದರ ಜೊತೆಗೆ ಸೇವನೆ ಮಾಡ್ಬೋದು. ಆಮೇಲೆ 1 ಚಮಚ ಹಾಕುವ ಪೌಡರ್ನ ಅರ್ಧ ಚಮಚ ಹಾಕ್ಬೋದು. ಹೀಗೆ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ತುಂಬ ಹೀಟ್ ಆಗುತ್ತೆ ಅಂತ ಕೆಲವರಿಗೆ ಅಂದರೆ ಬ್ಯಾಲೆನ್ಸಿಂಗ್ ಎಲ್ಲ ಪದಾರ್ಥಗಳನ್ನು ಹೇಳಿದ್ದೇವೆ. ಆದರೂ ಕೂಡ ಕೆಲವರಿಗೆ ಪಿತ್ತವೃತ್ತಿಯಾಗಿ ಕೆಲವರಿಗೆ ಮಾತ್ರ ಹೀಟ್ ಆಗ್ತಾ ಇರ್ತದೆ. ಅಂಥವ್ರು ಈ ಪ್ರಯೋಗವನ್ನು ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.